spiral is made up of successive semicircle. ಓಕೆ, ಇದರಲ್ಲೆಲ್ಲ ಅರ್ಥ ಮಾಡ್ಕೊಬೇಕು ನಾವು. ಸ್ಪೈರಲ್ ಅಂದ್ರೆ ಏನು? ಒಂದೇ ನಿಮಿಷ, ನಾನು ಚೆನ್ನಾಗಿ ಬರ್ತೀನಿ. ಇದು ಸ್ಪೈರಲ್ ಹುಡುಗರ. ನೀವು ಕರೆಕ್ಟಾಗಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಇದು ಆಯ್ತಾ, ಇದೊಂದು ಸೆಮಿ ಸರ್ಕಲ್. ಇಲ್ಲಿಂದ ಈ ಭಾಗದಿಂದ ಒಂದು ನಿಮಿಷ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಹೋಗಿ ಹೀಗೆ, ಇದು ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ಅಂತ ಹೇಳಿದ್ರೇನು? ಅರ್ಧ ಸರ್ಕಲ್. ನೆಕ್ಸ್ಟ್ ಈ ಭಾಗದಿಂದ ಇಲ್ಲಿಗೆ ಮತ್ತೊಂದು ಅರ್ಧ ಸರ್ಕಲ್, ಈ ಭಾಗದಿಂದ ಇಲ್ಲಿಗೆ ಮತ್ತೊಂದು ಅರ್ಧ, ಇಲ್ಲಿಗೆ ಮತ್ತೊಂದು ಅರ್ಧ, ಈ ತರ ಸೆಮಿ ಸರ್ಕಲ್ ಇಂದ ಮಾಡಿರುತ್ತೆ ಸ್ಪೈರಲ್. ಸರಿನಾ? ಆ ಚಿತ್ರ ಇಲ್ಲಿ ಬಿಡ್ತೀನಿ. ಸೊ ವಿತ್ ಸೆಂಟರ್ಸ್ ಆಲ್ಟರ್ನೇಟಿವ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಒಂದ್ಸತಿ ಸೆಂಟರ್ ಇಲ್ಲಿರುತ್ತೆ, ಮತ್ತೊಂದು ಸೆಂಟರು ಇಲ್ಲಿರುತ್ತೆ, ಆಮೇಲೆ ತಿರ್ಗಾ ಇಲ್ಲಿ ಬರುತ್ತೆ ಸೆಂಟರು ಅಂತ ಹೇಳಿದ್ರೆ ಈ ಸರ್ಕಲ್ಗಳು ಇದೆಯಲ್ಲ, ಅದಕ್ಕೆ ಇವೆರಡು ಸೆಂಟರ್ ಆಗಿರುತ್ತೆ. ಯಾವ್ದಾರ ಒಂದು, ಆಫ್ಕೋರ್ಸ್ ಎರಡು ಆಗಲ್ಲ, ಒಂದು. ಇಲ್ಲೇನು ಡೀಟೇಲ್ ಕೊಟ್ಟಿದ್ದಾರೆ ಅಂದ್ರೆ ರೇಡಿಯಸ್ 0.5 ಇರುತ್ತೆ ಅಂತ ಹೇಳಿ. ಈ ಮೊದಲನೇ ರೇಡಿಯಸ್ಸು 0.5, ಎರಡನೇದು 1, ಎರಡನೇದು ಎಲ್ಲಿದೆ? ಇದು ಎರಡನೇದು, ಇಲ್ಲಿಂದ ಇಲ್ಲಿ 1, ಮೂರನೇದು ಇಲ್ಲಿಂದ 1.5, ನಾಲ್ಕನೇದು ಇಲ್ಲಿಂದ 2, ಇಲ್ಲಿಂದ ಇಲ್ಲಿವರೆಗೂ 2, as shown in the figure. What is the total length of such a spiral made up of 13 consecutive semicircles? ಈ ತರ 13 ಸೆಮಿಸರ್ಕಲ್ಸ್ ಇರುತ್ತಂತೆ. ಸರಿನಾ? ಸೊ ಆ ಟೋಟಲ್ ಲೆಂತ್ ಏನು ಅಂತ ಕೇಳ್ತಾರೆ. ಹೇಗೆ ಮಾಡೋದು ಇದನ್ನ ಯೋಚನೆ ಮಾಡಿ. ಸೊ ಮೊದಲನೇದಾಗಿ ನಾವು ಒಂದರದ್ದು ಲೆಂತ್ ಎಷ್ಟು ಅಂತ ಕಂಡುಹಿಡಬೇಕು. ಒಂದು ಅರ್ಧ ಭಾಗ ಸರ್ಕಲ್ದು ಎಷ್ಟು ಅಂತ ಕಂಡುಹಿಡಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಯಾವ ಫಾರ್ಮುಲಾ ಗೊತ್ತಿದೆಯಾ? ಫಾರ್ಮುಲಾ ಆಫ್ ಸರ್ಕಂಫರೆನ್ಸ್. ವಾಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್? ಸರ್ಕಂಫರೆನ್ಸ್ ಅಂತ ಹೇಳಿದ್ರೆ ಏನು? ಈ ಬೌಂಡ್ರಿ ಇರುತ್ತಲ್ಲ, ಸೊ ಇದು ಸೆಂಟರು ಸರ್ಕಲ್ದು, ಈ ಬೌಂಡ್ರಿ ಇರುತ್ತೆ, ಅದು ಸರ್ಕಂಫರೆನ್ಸ್. ಅದ್ರದ್ದು ಎಷ್ಟು ಉದ್ದ ಇರುತ್ತೆ ಅಂತ ಹೇಳಿದ್ರೆ, the radius of the circle is r, it is 2πr. ಬಟ್ ನಾವು ಪೂರ ಸರ್ಕಲ್ ನೋಡ್ತಾ ಇದ್ರೆ ಅದು ಅರ್ಧ ನೋಡ್ತಾ ಇದೀವಿ. ಸೊ ಫಾರ್ಮುಲಾ ಫಾರ್ ಸೆಮಿ ಸರ್ಕಲ್ ಸರ್ಕಂಫರೆನ್ಸ್ ಎಷ್ಟು ಬರುತ್ತೆ? ಇದ್ರಲ್ಲಿ ಅರ್ಧ 2πr/2, ಸೊ πr. ಸೊ ಒಂದರದ್ದು ರೇಡಿಯಸ್ ಅಂದ್ರೆ ಒಂದರದ್ದು ಲೆಂತ್ π × r. ಸರಿನಾ? ಸೊ ಇವಾಗ ಪಾಸ್ ಮಾಡಿ ಎ ಬಿ ಬರೀರಿ. ಸೊ ದ ಟೋಟಲ್ ಲೆಂತ್ ನಾನು ಈ ರೀತಿಯಲ್ಲಿ ಮಾಡ್ತೀನಿ. ಟೋಟಲ್ ಲೆಂತ್ ಇಸ್ ಈಕ್ವಲ್ ಟು π × ರೇಡಿಯಸ್ ಆಫ್ ದ ಫಸ್ಟ್ ಸರ್ಕಲ್ ಎಷ್ಟು ಹುಡುಗರ? ಹಾಫ್, ಪ್ಲಸ್ π × ರೇಡಿಯಸ್ ಆಫ್ ದ ಸೆಕೆಂಡ್ ಸೆಮಿಸರ್ಕಲ್ 1, ಪ್ಲಸ್ π × 1.5, ಪ್ಲಸ್ ಡಾಟ್ ಎಷ್ಟಿದೆ? 13 ಸರ್ಕಲ್ಸ್ ಇದೆ. ಸೊ π × ಇಲ್ಲಿ 0.5 ಪ್ಲಸ್, ಓಕೆ ಕನ್ಫ್ಯೂಸ್ ಮಾಡೋದು ಬೇಡ, ನಮ್ಗೆ ಲಾಸ್ಟ್ ಟರ್ಮ್ ನಮ್ಗೆ ಗೊತ್ತಿಲ್ಲ, ಇದು 13th ಟರ್ಮ್ A13 ಅಂತ ಬರ್ಕೊಳ್ಳೋಣ. ಇದು A1 ಅಲ್ವಾ? ಸೊ ಆ ರೀತಿಲಿ A13 ಈ ಲೆಂತ್ ಕಂಡುಹಿಡಿಯಬೇಕು, ಇದೆಷ್ಟು ಉದ್ದ ಇದೆ ಅಂತ ಹೇಳಿ. ಸೊ ಇದನ್ನ ಮಾಡೋದಕ್ಕೆ ಏನ್ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಇದನ್ನ ನಾನು ಮತ್ತೊಂದು ರೀತಿಯಲ್ಲಿ ಬರೀತೀನಿ. ಕೊನೆ ವ್ಯಾಲ್ಯೂ ಗೊತ್ತಾಗೋದಕ್ಕೆ ಫಸ್ಟ್ ಸರ್ಕಲ್ದು 1/2 ಇದೆ ರೇಡಿಯಸ್, ಸೆಕೆಂಡ್ ಸರ್ಕಲ್ದು 1 ಇದೆ, ಅದನ್ನು 2/2 ಅಂತ ಬರ್ಕೊಂತೀನಿ. ಥರ್ಡ್ ಸರ್ಕಲ್ದು 3/2. ಸೊ ಇಲ್ಲಿ ಪ್ಯಾಟರ್ನ್ ಗೊತ್ತಾಗ್ತಾ ಇದೆಯಲ್ಲ. ಸೊ ಕೊನೆಯದು ಎಷ್ಟಿರುತ್ತೆ? π × 13/2. ಈ ಮೊದಲನೇ ಸರ್ಕಲ್ದು 1/2, ಎರಡನೇ ಸರ್ಕಲ್ದು 2/2. ಏನಕ್ಕೆ? 1 ನಾನು 2/2 ಅಂತ ಬರೀಬೋದು, ಹಾಫ್ನ ನಾನು ಹಾಫ್ ಅಂತ ಹೇಳಿ 1/2 ಅಂತ ಹೇಳಿ ಬರೀಬೋದು. 1.5 is 3/2. ಸೊ ಅದೇ ರೀತಿಯಲ್ಲಿ ಕೊನೆಯದು 13/2 ಆಗುತ್ತೆ. ಸರಿನಾ?
ಸೊ ಇವಾಗ ಇದು ಕ್ಯಾಲ್ಕುಲೇಷನ್ ಈಸಿ ಮಾಡೋದಕ್ಕೆ ನಾನು ಪೈನ ಕಾಮನ್ ತೆಕ್ಕೊಂತೀನಿ. ತೆಗಿಬೋದಾ? ಕಾಮನ್ ತೆಕ್ಕೊಂಡ್ರೆ ಏನು ಮಿಕ್ಕುತ್ತೆ ಬ್ರಾಕೆಟ್ ಒಳಗಡೆ? ಹಾಫ್ ಪ್ಲಸ್ 2/2 ಪ್ಲಸ್ 3/2 ಪ್ಲಸ್ ಡಾಟ್ 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 ಪ್ಲಸ್ 13/2. ಇದು ಬಿಟ್ಟು ಈ ಬೈ ಟೂನ ಹೊರಗಡೆ ತಗೊಬೋದು ಅಂತ ಹೇಳಿದ್ರೆ 5/2 ಇಂಟು ಏನು ಮಿಕ್ಕೊಳುತ್ತೆ ಅವಾಗ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 13. ಸೊ ಇವಾಗ ಇಲ್ಲಿ ಇದೇನಿದು? ದಿಸ್ ಇಸ್ ನಥಿಂಗ್ ಬಟ್ ಸಮ್ ಆಫ್ AP 1 to 13 ಅಷ್ಟೇ. ಇವಾಗ ಏನಿದ್ರು ನಾವು ಸಮ್ ಆಫ್ 13 ಟರ್ಮ್ಸ್ ಕಂಡುಹಿಡಿಬೇಕು. ಇವಾಗ ಸಮ್ ಆಫ್ 1 to till 13. ಸೊ SN ಏನು ಬರುತ್ತೆ ಫಾರ್ಮುಲಾ ಹುಡುಗರ? n/2 ಇಂಟು 2a ಪ್ಲಸ್ ಇದು ಬೇಡ, a ಪ್ಲಸ್ a ಅಂತ ಮಾಡೋಣ, ಇದು ಸುಲಭ ಆಗುತ್ತೆ. ಸೊ ಇಲ್ಲಿ n ಎಷ್ಟಿದೆ? ಇಲ್ಲಿ 13 n ಇದೆ. ಸೊ n ಇಲ್ಲಿ 13. a ಏನಿದೆ? a ಬಂದಿಲ್ಲಿ 1. ಏನಿದೆ? an ಬಂದು 13 ಅಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ಅಷ್ಟೇ. ಸೊ S of 13 is equal to 13/2 into 1 plus 13. ಸೊ ಇದು 14 ಆಗುತ್ತೆ. 14 ಡಿವೈಡೆಡ್ ಬೈ 2 ಎಷ್ಟು ಹುಡುಗರ? 7. ಸೊ ಇದು 91. 13 7s are 91 ಅಲ್ವಾ? ಸೊ ಇದು ಪೂರ ಸಮ್ಮು 91 ಆಯಿತು. ಸೊ ಇದನ್ನ ಈಕ್ವೇಶನ್ 1 ಅಂತ ಕರೆದ್ರು. ಸಬ್ S of 13 in first equation. So length, total length is equal to 5/2 into 91. ಸೊ ಇದನ್ನು ನಾನು ಪೈನ ನಾನು 1/2 ಇಂಟು ಪೈನ ನಾನು 22/7 ಅಂತ ಬರ್ಕೊತೀನಿ. ಇಂಟು ಈ 91 ನಾನು ಮಲ್ಟಿಪ್ಲೈ ಮಾಡೋದಕ್ಕೆ ಹೋಗಲ್ಲ, 13 into 7 ಅಂತ ಬರ್ಕೊತೀನಿ. ಯಾಕಂತ ಹೇಳಿದ್ರೆ ಪೂರ ಕೊನೆ ಆನ್ಸರ್ ಅಲ್ಲ. ಸೊ ಈ ಥರ ಬರ್ಕೊಂಡ್ರಲ್ಲಿ ಏನು ತಪ್ಪಿಲ್ಲ. ಸೊ 91 ನಾನು 13 into 7 ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಕ್ಕೆ ಅಂತ ಇಲ್ಲಿ ನೋಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 7 ಕಟ್ ಆಗುತ್ತೆ. ಸೊ ನೀವು ಮಲ್ಟಿಪ್ಲಿಕೇಶನ್ ಉಳಿತು, ಅರ್ಥ ಆಯ್ತಾ? ಸೊ ಈ ಥರ ಕ್ಯಾಲ್ಕುಲೇಷನ್ ಮಧ್ಯದಲ್ಲಿ ಬಿಡೋದು ತೊಂದರೆ ಇಲ್ಲ. ಇದು ಪೂರ ಕೊನೆಯ ಉತ್ತರ ಅಲ್ಲ, ಇದು ಇಂಟರ್ಮೀಡಿಯೇಟ್ ಆನ್ಸರ್ ಅಂತ ಹೇಳ್ತೀವಿ. ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರೆ ಮಧ್ಯದಲ್ಲಿರೋ ಬರುವಂಥ ಆನ್ಸರ್. ಸೊ ಅದು ನೀವು ಪೂರ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಕೊನೆಯದಾಗಿ ಏನು ಮಾಡ್ಬೇಕು ನಾವು? ಈ ಥರ ಎಲ್ಲ ಮಲ್ಟಿಪ್ಲೈ ಮಾಡಿ ಇದನ್ನ ಕೊನೆಯ ಉತ್ತರ ಅಲ್ಲಿ ಬರೋದು. ಸೊ ಇದು 143. ಏನಿದೆ ಯೂನಿಟ್ ಏನಿದೆ? ಸೆಂಟಿಮೀಟರ್ ಅಲ್ವಾ? ಸೊ ಇದೆಲ್ಲ ಸೆಂಟಿಮೀಟರಲ್ಲಿದೆ. ಈ ಲೆಂತ್ ಕೂಡ ಸೆಂಟಿಮೀಟರ್ ಇರಬೇಕು. ಪೈ ವ್ಯಾಲ್ಯೂ ಇಲ್ಲೇ ಕೊಟ್ಟಿದ್ದಾರೆ. ಪೈ ವ್ಯಾಲ್ಯೂ 2/3 ತೊಗೊಳ್ಳಿ ಅಂತ ಹೇಳಿ, ಅದೇ 22/7 ನೋಡಿ, ಇಲ್ಲಿ ಸಹಾಯ ಆಯಿತು ಕಟ್ ಮಾಡೋದಕ್ಕೆಲ್ಲ. ಸೊ ಈ ಥರ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇಲ್ಲ ಅನ್ಸಲೇ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಅವೆಲ್ಲ ಮಾಡ್ತು ಅಂದರೆ ಉತ್ತರ ಬರುತ್ತೆ, ಬಟ್ ತುಂಬ ದೊಡ್ಡದಾಗುತ್ತೆ. ಇವಾಗ ಪಾಸ್ ಮಾಡಿಕೊಂಡು ನೋಡಿ, ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಂಡ್ರೆ. ಪಾಸ್ ಮಾಡ್ಕೊಳ್ಳಿ ಇಲ್ಲೂ ಕೂಡ.